ರಾಜ್ಯದಲ್ಲಿ ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗಿದೆ. ರಾಜ್ಯದ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಮಟ್ಟ ಕುಸಿತವಾಗಿದೆ. ರಾಜ್ಯದ 13 ಅಣೆಕಟ್ಟುಗಳ ಪೈಕಿ 10 ಜಲಾಶಯಗಳಲ್ಲಿ ಕಡಿಮೆ ನೀರಿದೆ. ಬಿರು ಬೇಸಿಗೆಯಲ್ಲಿ ಈಗ ನೀರಿನ ತತ್ವಾರ ಎದುರಾಗ್ತಾ ಇದೆ. ರಾಜ್ಯದ 13 ಅಣೆಕಟ್ಟುಗಳ ಪೈಕಿ 10 ಜಲಾಶಯಗಳಲ್ಲಿ ಕಡಿಮೆ ನೀರಿದೆ. ತಾಪಮಾನ ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಅಣೆಕಟ್ಟುಗಳಿಂದ ನೀರು ಆವಿಯಾಗ್ತಾ ಇದೆ. ಇದರ ಜೊತೆಗೆ ಅತಿಯಾದ ನೀರು ಬಳಕೆ ಅಂತರ್ಜಲದ ಮೇಲೂ ಪರಿಣಾಮ ಬೀರ್ತಾ ಇದೆ. ಬೇಸಿಗೆಯಲ್ಲಿ ರಾಜ್ಯದ ಕೆಲವು ಭಾಗಗಳಲ್ಲಿ ಕುಡಿಯೋ ನೀರಿಗೆ ತತ್ವಾರ ಬಂದೊದಗ್ತಾ ಇದೆ. ತೀವ್ರ ಕಳವಳವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ತಜ್ಞರು. ಕಳೆದ ವರ್ಷ ತುಂಗಭದ್ರಾ ಅಣೆಕಟ್ಟೆಯಲ್ಲಿ 40 ಟಿಎಂಸಿ ನೀರು ಈಗ 24 ಟಿಎಂಸಿ ಇಳಿದಿದೆ. ಸೂಪಾ ಅಣೆಕಟ್ಟಿನಲ್ಲಿ 82 ಟಿಎಂಸಿಯಿಂದ ಈಗ 77 ಅಡಿ ಇಳಿದಿದೆ. ತುಂಗಭದ್ರಾ ಅಣೆಕಟ್ಟಿನಲ್ಲಿ ಕಳೆದ ವರ್ಷ ಕ್ರೆಸ್ಟ್ ಗೇಟ್ ಮುರಿದ ಕಾರಣ ನೀರು ಸಂಗ್ರಹ ಸಾಧ್ಯ ಆಗಿರಲಿಲ್ಲ. ಇನ್ನು ಅಂತರ್ಜಲದ ತೀವ್ರ ಬಳಕೆಯಿಂದ 43 ತಾಲೂಕುಗಳಲ್ಲಿ ಈಗಲೇ ಅಂದ್ರೆ ಬೇಸಿಗೆ ಆರಂಭದ ಸಂದರ್ಭದಲ್ಲಿ ನೀರಿನ ಬಿಕ್ಕಟ್ಟು ಅಥವಾ ನೀರಿನ ತತ್ವಾರ ಶುರುವಾಗಿದೆ. ಬಿರು ಬೇಸಿಗೆಯ ಆರಂಭ, ಕುಡಿಯೋ ನೀರಿನ ತತ್ವಾರ ಎಲ್ಲ ಕಡೆ ಕಂಡು ಬರ್ತಾ ಇದೆ. ಜಲಾಶಯಗಳಲ್ಲೂ ಕೂಡ ನೀರಿನ ಸಂಗ್ರಹ ಮಟ್ಟ ಕುಸಿತವಾಗ್ತಾ ಇದೆ. ರಾಜ್ಯದ ಜಲಾಶಯಗಳಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇರೋದ್ರಿಂದ ಬಿಸಿಲ ಬೇಗೆಗೆ ಜಲಾಶಯದಲ್ಲಿರುವಂಥ ನೀರು ಹೆಚ್ಚಾಗಿ ಆವಿಯಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಅತಿಯಾದ ನೀರಿನ ಬಳಕೆ ಅಂತರ್ಜಲದ ಮೇಲೂ ಕೂಡ ಪರಿಣಾಮವನ್ನು ಬೀರ್ತಾ ಇರುವುದಂತೂ ನಿಜ. ಬೇಸಿಗೆಯಲ್ಲಿ ರಾಜ್ಯದ ಕೆಲವು ಭಾಗಗಳಿಗೆ ಕುಡಿಯೋ ನೀರಿನ ಹಾಹಾಕಾರ ಎದುರಾಗ್ತಾ ಇರುವಂಥದ್ದು. ಹಾಗಾಗಿ ತಜ್ಞರ ತಂಡ ಕೂಡ ಕಳವಳವನ್ನು ವ್ಯಕ್ತಪಡಿಸ್ತಾ ಇದೆ. ಇದೇ ರೀತಿ ಮುಂದುವರೆದರೆ ಬೇಸಿಗೆಯ ಸಂದರ್ಭದಲ್ಲಿ ನೀರಿಗೋಸ್ಕರ ಕಿಲೋಮೀಟರ್ ಗಟ್ಟಲೆ ದೂರ ಹೋಗಿ ನೀರನ್ನು ತರಬೇಕಾದಂಥ ಪರಿಸ್ಥಿತಿ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ ಅನ್ನುವಂಥ ಒಂದು ಆತಂಕ ವ್ಯಕ್ತವಾಗ್ತಾ ಇರುವಂಥದ್ದು ತಜ್ಞರಿಂದ. ತುಂಗಭದ್ರಾ ಅಣೆಕಟ್ಟಿನಲ್ಲೇ ಕಳೆದ ವರ್ಷ ಕ್ರಸ್ಟ್ ಗೇಟ್ ಮುರಿದ ಕಾರಣ ನೀರು ಸಂಗ್ರಹ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅಂತರ್ಜಲದ ತೀವ್ರ ಬಳಕೆಯಿಂದ 43 ತಾಲೂಕುಗಳಲ್ಲಿ ಈಗಾಗಲೇ ನೀರಿನ ಬಿಕ್ಕಟ್ಟು ಶುರುವಾಗಿದೆ. ಬೇಸಿಗೆಯಲ್ಲಿ ಕುಡಿಯೋ ನೀರಿನ ತತ್ವಾರ ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು ನೋಡಿದ್ದೀವಿ. ಪ್ರತಿ ಬೇಸಿಗೆಯ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ. ಅತಿವೃಷ್ಟಿ ಆದಂತಹ ಸಂದರ್ಭದಲ್ಲಿ ಕೂಡ ಬಸವಳಿದು ಹೋಗುವಂತಹ ಭಾಗದ ಜನ ಅನಾವೃಷ್ಟಿಯ ಸಂದರ್ಭದಲ್ಲಿ ಕೂಡ ನೀರಿಗೋಸ್ಕರ ಬಸವಳಿದು ಹೋಗ್ತಾರೆ. ಈಗಾಗಲೇ ಶುರುವಾಗಿರುವಂತಹ ತಾಪಮಾನ ಏರಿಕೆ, ಕಾದ ಕಾವಲಿಯಂತಾಗಿರುವಂಥ ಭೂಮಿ, ಇದರ ನಡುವೆ ನೆತ್ತಿ ಸುಡುವಂತಹ ಬಿಸಿಲು, ಇದರ ಜೊತೆಗೇನೆ ನೀರಿನ ತತ್ವಾರ ಆ ಭಾಗದ ಜನರನ್ನ ಹೈರಾಣಾಗಿಸುವುದಂತೂ ನಿಜ. ಸುಮಾರು 13 ಜಿಲ್ಲೆಗಳಲ್ಲಿ ಇದೇ ರೀತಿಯ ಒಂದು ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ನೀರಿನ ಒಂದು ತತ್ವಾರದ ಪರಿಸ್ಥಿತಿ ಎದುರಾದರೂ ಅಚ್ಚರಿ ಪಡಬೇಕಾಗಿಲ್ಲ. ಅನೇಕ ಅಣೆಕಟ್ಟೆಗಳಲ್ಲಿ ಈಗಾಗಲೇ ನೀರಿನ ಪ್ರಮಾಣ ಕೂಡ ಕಡಿಮೆಯಾಗಿದೆ. ಇನ್ನು ಸೂಪಾ ಅಣೆಕಟ್ಟಿನಲ್ಲೇ ನೀರಿನ ಪ್ರಮಾಣ ಕಡಿಮೆಯಾಗಿದೆ. ತುಂಗಭದ್ರಾ ಅಣೆಕಟ್ಟಿನಲ್ಲೂ ಕೂಡ ಕಳೆದ ವರ್ಷ ಗೇಟ್ ಮುರಿದ ಕಾರಣ ನೀರು ಸಂಗ್ರಹ ಸಾಧ್ಯವಾಗಿರಲಿಲ್ಲ. ಇವಾಗ ಉದಾಹರಣೆಗೆ ನಾವು ರಾಯಚೂರು ಭಾಗದಲ್ಲಿ ತುಂಗಭದ್ರಾ ನದಿಯ ನೀರು, ಮಂತ್ರಾಲಯ ಅಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ತುಂಗಭದ್ರಾ ನದಿಯ ನೀರು ಇಲ್ಲದೆ ನೀರಿನ ಒಂದು ತತ್ವಾರ ಕೂಡ ಎದುರಾಗಿರುವಂಥದ್ದು. ಸೊ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಅನೇಕ ಜಲಾಶಯಗಳಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿದೆ. ರಾಜ್ಯದ 13 ಅಣೆಕಟ್ಟುಗಳ ಪೈಕಿ 10 ಜಲಾಶಯಗಳಲ್ಲಿ ಕಡಿಮೆ ನೀರಿದೆ. ಹೆಚ್ಚುತ್ತಿರೋ ತಾಪಮಾನದಿಂದಾಗಿ ಅಣೆಕಟ್ಟುಗಳಿಂದ ನೀರು ಆವಿಯಾಗ್ತಾ ಇರೋದ್ರಿಂದ, ಹೆಚ್ಚಿನ ತಾಪಮಾನದಿಂದ ನೀರು ಆವಿಯಾಗೋದ್ರಿಂದಾಗಿ ಸಹಜವಾಗಿಯೇ ನೀರಿನ ಮಟ್ಟ ಇಳಿಕೆ ಆಗುತ್ತೆ. ಹಾಗಾಗಿ ನೀರಿನ ಪ್ರಮಾಣ ನಮಗೆ ಇಂತಿಷ್ಟು ಪ್ರಮಾಣದಲ್ಲಿ ನೀರು ಬಳಕೆ ಆಗಬೇಕು ಅಂತಂದ್ರೆ ಅದು ಸಾಧ್ಯವಾಗದಂಥ ಪರಿಸ್ಥಿತಿ. ಸೊ ಹಾಗಾಗಿ ಅಣೆಕಟ್ಟುಗಳಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇರುವಂಥದ್ದು, ಅತಿಯಾದ ಬಳಕೆ ಮಾಡ್ತಾ ಇರುವಂಥದ್ದು ನೀರನ್ನು, ಇದೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಕಳವಳಕ್ಕೆ ಕಾರಣವಾಗ್ತಾ ಇದೆ. ತಜ್ಞರ ತಂಡ ಅದನ್ನು ಹೇಳ್ತಾ ಇದೆ. ಜಲಾಶಯಗಳಲ್ಲಿ ನೀರಿನ ಮಟ್ಟ ಕಡಿಮೆ ಆಗ್ತಿದೆ. ತುಂಗಭದ್ರಾ ಅಣೆಕಟ್ಟಲ್ಲಂತೂ ಕ್ರಸ್ಟ್ ಗೇಟ್ ಮುರಿದು ಹೋಗಿತ್ತು. ಆ ಒಂದು ಕಾರಣದಿಂದಾಗಿ ನೀರನ್ನು ಸಂಗ್ರಹ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಸೊ ಹಾಗಾಗಿ ತುಂಗಭದ್ರಾ ಅಣೆಕಟ್ಟು ಕೂಡ, ತುಂಗಭದ್ರಾ ಜಲಾಶಯ ಕೂಡ ಈ ವೇಳೆ ನೀರಿನ ಪ್ರಮಾಣ ಕಡಿಮೆ ಇದ್ದು, ಇದು ಒಂದು ರೀತಿಯಲ್ಲಿ ಕುಡಿಯೋ ನೀರಿಗೆ ತತ್ವಾರವನ್ನು ತಂದೊದಗುವಂಥ ಎಲ್ಲ ಸಾಧ್ಯತೆ ಇದೆ. ಕಾರಣ ಶಿವಮೊಗ್ಗ ಸಾಮಾನ್ಯವಾಗಿ ಆ ಭಾಗಗಳಲ್ಲಿ ನಾವು ನೋಡ್ತಾ ಹೋದರೆ, ಅಥವಾ ನಾವು ಉತ್ತರ ಕರ್ನಾಟಕ ಭಾಗಕ್ಕೆ ಹೋದರೆ ನೀರಿನ ಒಂದು ಸಮಸ್ಯೆ ಎದುರಾಗಿರುವಂಥದ್ದು ಬಹುಶಃ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಾಗಬಹುದು ಅನಿಸುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.